ಹೇಳ್ಬೇಡ ಎಲ್ಲಾರು ಜಾಯಿನ್ ರೆಕಾರ್ಡ್ ಇಟ್ಟಲ್ಲ ಅಲ್ಲೇ ಬಿಡು. ಹೇಳ್ಬಾರ್ದಂಗ ಸುಮ್ನಿರ್ತೇನವ ಬಂದೇನಾ ನೋಡು ಬಂದಿಲ್ಲ ಅನ್ಸತ್ತೆ ಇನ್ನು. ಏನು ಬಂದಿಲ್ಲ ಇನ್ನು. ಫೋನ್ ಮಾಡಿ ನಾಳೆ 10 ನಿಮಿಷ ಆತಪ್ಪ. ವಿನ್ನಿ ಹಲೋ ಬಾ ವಿನ್ನಿ. ಹೌದಾ ಆದಿ ಜಾಯ್ನ್ ಆಗಿದ್ದಾನ. ಜಲ್ದಿ ಏನಂತ ಮತ್ತ ಐಡಿ ಕೊಟ್ಟು ಪಾಸ್ವರ್ಡ್ ಕೊಡ್ತದಾನ. ಯಾಕೆ ತಿಳಿತು ಕೊಡ್ಲಾ ಮೇಡಮ್ ಜಾಯ್ನ್ ಏ ಅಪ್ಪ ಎಲ್ಲಾರು ಕನೆಕ್ಟ್ ಆದ್ರೂ ಒಂದ್ಸತಿ ಕೊಡ್ಬೇಕಿಲ್ಲ ಅವ್ರು ಮತ್ತೆ ಕೇಳೋದು ಅದು ಇದು ಇದೆಷ್ಟೊತ್ತು ಬೇಕು ಜಾಯಿನ್ ಆಗ. ಅದಕ್ಕೆ ಬರ್ತಂತ ಕೊಟ್ಟಿದ್ದೀನಿ ಮೇಡಮ್ ಕೊಟ್ಟಿದ್ದೀನಿ. ಹಲೋ ಮ್ಯಾಮ್. ಹಲೋ ಹಲೋ ಮ್ಯಾಮ್. ಹೇಳಪ್ಪ ಕೇಳ್ತಾ ಇದ್ದಾರೆ. ಕೇಳಿಸ್ತಿದೆ ಮೇಡಮ್. ಇಬ್ರು ಜಾಯ್ನ್ ಆಗಿದೆ. ಇಲ್ಲ ಮೇಡಮ್ ಒಬ್ಬನಿಗೆ ನೆಟ್ವರ್ಕ್ ಸಿಗ್ತಿಲ್ಲ. ಇನ್ನೊಬ್ಬನ್ ಜಾಯ್ನ್ ಆಗ್ತದಾನೆ ಮೇಡಮ್. ಸರಿ ಮೇಡಮ್ ಅಡಾಪ್ಟೇಷನ್ ಪೋರ್ಟಲ್ ಮೇಡಮ್ ನಮ್ದು ಪ್ರಾಜೆಕ್ಟ್ ಇಂದು ಇದು ಹೋಮ್ ಪೇಜ್ ಆಗಿ ಬಂದ್ ಹೇಳೋದಿಲ್ಲ ನನಗೆ. ಮೇಡಮ್ ಹೇಳಿದ್ವಿ, ಸ್ವಲ್ಪ ಚೇಂಜಸ್ ಮಾಡಿದ್ರು ಮೇಡಮ್ ಅಷ್ಟೇ. ಮತ್ತೆ ಮಾಡ್ಬೇಕಾಗಿಲ್ಲ. ಮತ್ತೆ ಚೇಂಜಸ್ ಮಾಡಕ್ ಹೋದ್ರೆ ಬಹಳ ಕಾಂಪ್ಲೆಕ್ಸ್ ಆಗತ್ತೆ ಅಂತಂದ್ರು ಮೇಡಮ್, ಅದಕ್ಕೆ ಬಿಟ್ಟೆ. ಫಸ್ಟ್ ಸ್ವಲ್ಪ ಬ್ರೀಫ್ ಆಗಿ ಹೇಳ ನಿಮ್ ಪ್ರಾಜೆಕ್ಟ್ ಏನು ಅಂತ, ಆಮೇಲೆ ಡೆಮೋ ಕೊಡೋಣ. ಏನಿಲ್ಲ ಮೇಡಮ್, 3 ಪರ್ಸನ್ಸ್ ಇರ್ತಾರೆ ಮೇಡಮ್ ಇದ್ರೊಳಗಡೆ. ಅಡ್ಮಿನ್ ಮತ್ತೆ ಯೂಸರ್, ಆರ್ಫನ್ಸ್ ಮೇಡಮ್. ಆರ್ಫನ್ಸ್ ಅಂತಂದ್ರೆ ಅದೇ ದತ್ತಕ್ಕೆ ಆಶ್ರಮಗಳು ಇರ್ತಾವಲ್ಲ ಮೇಡಮ್, ಅಲ್ಲಿ ಏನೇನು ಅನಾಥ ಮಕ್ಳು ಇರ್ತಾರೋ ಅವ್ರದೆಲ್ಲ ಲಿಸ್ಟ್ ಆರ್ಫನ್ಸ್ ಆಗಿರ್ತದೆ ಮೇಡಮ್. ಯೂಸರ್ ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾರೆ. ನಾವು ಅಡ್ಮಿನ್ ಅಂದ್ರೆ ಇವ್ರ ಆರ್ಫನ್ಸ್ ಮತ್ತೆ ಯೂಸರ್ ನಡುವೆ ಕಾನ್ವರ್ಸೇಷನ್ ಮಾಡ್ಸೋದು ಮೇಡಮ್. ಅಂದ್ರೆ ನಾವು ಅಪ್ರೂವ್ಡ್ ಕೊಟ್ರೆ ಮಾತ್ರ ಯೂಸರ್ ಅಡಾಪ್ಟೆಡ್ ಮಾಡ್ಕೊಳೋದು ಅಷ್ಟೇ ಮೇಡಮ್. ಹಂಗೆ ಮೇಡಮ್. ಇದು ಲಾಗಿನ್ ಪೇಜ್ ಒಳಗಡೆ ನಾನೇನೋ ಸ್ವಲ್ಪ ಚೇಂಜಸ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ದೀರಾ? ಅದೇ ಮೇಡಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ.
ಮತ್ತೆ ಇನ್ನೊಂದ್ ಹೇಳಿದ್ರಲ್ಲ ಮೇಡಮ್, ಅದು ಚೇಂಜ್ ಮಾಡಕ್ಕಾಗಲ್ಲ ಮೇಡಮ್, ಕಾಂಪ್ಲೆಕ್ಸ್ ಆಕತಿ ಅಂತಂದ್ರು. ಅದಕ್ಕೆ ಬಿಟ್ವಿ ಮೇಡಮ್. ಇದು ಹೇಳಿ ಈಗ. 3 ಜನ ಮೇಡಮ್. ಲಾಗಿನ್ ಇದು ಅಡ್ಮಿನ್ ಮೇಡಮ್, ನಾವು ಅಡ್ಮಿನ್ ಮೇಂಟೈನ್ ಹ್ಮ್ ಮಾಡೋರು. ಆರ್ಫನ್ಸ್ ಮತ್ತೆ ಹ್ಮ್ ಯೂಸರ್ಸ್. ಈ ಆರ್ಫನ್ಸ್ ಮತ್ತೆ ಯೂಸರ್ಸ್ ಈ ಅಡ್ಮಿನ್ ಕೆಳಗಡೆ ಇರ್ತಾರೆ ಮೇಡಮ್. ಹ್ಮ್ ಹಂಗಾಗಿ ಇದು ಈಗ ನೀವು ಆಡ್ ಮಾಡೋದೇಕಾ ಇದು ಫಾರ್ಮ್? ಇಲ್ಲ ಮೇಡಮ್, ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕೋಸ್ಕರ ಅದು ನ್ಯೂ ಆರ್ಫನ್ಸಿಗೆ ಹೋಗಿ ರಿಜಿಸ್ಟ್ರೇಷನ್ ಆಗೋದು ಮೇಡಮ್. ಅವ್ರು ಯಾವ್ದು ನೀವು ಅಲ್ಲಪ್ಪ, ಈಗ ನೀವು ಆರ್ಫನ್ ಅದೇನಿದೆ ಅದು ಕ್ಲಿಕ್ ಮಾಡಿದ್ರಲ್ಲ, ಹಾ ಮೇಡಮ್, ಅದು ಯಾವ್ದು ಹೊಸದಾಗ ಅನಾಥ ಮಕ್ಳು ಬಂದ ನಿಮ್ಮ ಇದಕ್ಕೆ ಜಾಯಿನ್ ಮಾಡೋದಕ್ಕ, ಅಥವಾ ಯಾವ್ದು ಅಡಾಪ್ಟ್ ತಗೊಳಕ್ ಬಂದೋದು ಇಲ್ಲ ಸರ್ಚ್ ಮೇಡಮ್, ಮಾಡೋದಕ್ಕ? ಆಶ್ರಮದವರು ಅವ್ರು ಇದ್ರಾಗ ಇರ್ತತಲ್ಲ ಮೇಡಮ್, ಅನಾಥ ಮಕ್ಕಳು, ಅವ್ರ ಲಿಸ್ಟ್ ನ ಅವ್ರ ಆಶ್ರಮನ ಇನ್ಫಾರ್ಮೇಶನ್ ಹಾಕಕ್ಕೋಸ್ಕರ ನ್ಯೂ ಆರ್ಫನ್ಸ್ ಅಂತಂದು ಇದು ರಿಜಿಸ್ಟ್ರೇಷನ್ ಅದೇ ನೀವು ಆರ್ಫನ್ ಅಂತ ಹೇಳಿದ್ರೆ, ಅದಾದ್ರು ಮಗು ಬಂತು ಅಂತ ಹೇಳಿದ್ರೆ ಅನಾಥ ಮಗು, ಅದನ್ನ ಅದ್ರೊಳಗೆ ಅವ್ರಿಗೆ ಹಾಕೋದ್ ಮಾಡೋದಕ್ಕೆ ಎಂಟರ್ ಆಗೋದಕ್ಕೆ. ಅವ್ರದ್ದು ಆಶ್ರಮದ ಹೆಸರು ಮೇಡಮ್, ಹೆಸರು ಹೊಡೆದು ಮತ್ತೆ ಆಶ್ರಮದ ಹೆಸರು ಮತ್ತೆ ಆ ಕಾಂಟ್ಯಾಕ್ಟ್ ಇದು ಅವರ ಹೆಸರು ಮತ್ತೆ ಅಡ್ರೆಸ್ ಮತ್ತೆ ಡಿಸ್ಟಿಕ್, ತಾಲೂಕು ಮತ್ ಮೊಬೈಲ್ ನಂಬರು, ಇಮೇಲ್ ಐಡಿ ಇವಿಷ್ಟು ಹೊಡೆದಂದ್ರೆ ನಮಗೊಂದ್ ಮೆಸೇಜ್ ಬರುತ್ತೆ ಮೇಡಮ್, ರಿಜಿಸ್ಟರ್ ಮಾಡ್ಕೊಂಡ್ರೆ. ಹೇಳ್ರಿ ಮೇಡಮ್. ಮಗುದು ಅಲ್ಲ ಮೇಡಮ್, ರಿಜಿಸ್ಟರ್ ಈ ಆರ್ಫನ್ಸ್ ಅವರು ರಿಜಿಸ್ಟರ್ ಮಾಡಿಸ್ಕೊಳಕೋಸ್ಕರ ಅವ್ರ ಮೊಬೈಲಿಗೆ ಮೆಸೇಜ್ ಹೋಗುತ್ತೆ. ಅನಾಥ ಆಶ್ರಮದವರು ರಿಜಿಸ್ಟರ್ ಮಾಡ್ತಾ ಇದಾರೆ ಈಗ. ಸರಿ, ನಿಮ್ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳಕ್ಕೆ. ಈಗ ಅಡ್ಮಿನ್ ಈಗ ಟೋಟಲ್ ನಿಮ್ಮಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ನೋಡೋದಕ್ಕೆ ಎಷ್ಟು ಆಶ್ರಮಗಳಿದಾವೆ ಅಂತ ಹೇಳಿ? ಅದು ಅಡ್ಮಿನ್ ಒಳಗೆ ಇರುತ್ತೆ ಮೇಡಮ್. ಅಡ್ಮಿನ್ ಅಲ್ಲ, ಅಡ್ಮಿನ್ ನಾವ್ ಇರ್ತೀವಲ್ಲ ಮೇಡಮ್, ಅಡ್ಮಿನ್ ಅಲ್ಲಿ ಅದು ತೋರ್ಸೋದು ಟೋಟಲ್ ಎಷ್ಟಿದಾವೆ ಅಂತ ಹೇಳಿ ತೋರಿಸ್ತೀವಿ. ಇಲ್ಲ ಆರ್ಫನ್ಸ್ ಅಂತ ಐತಲ್ಲ ಮೇಡಮ್, ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಅಂತ ಹುಡ್ಕೊಂಡು ಅಪ್ರೂವ್ಡ್ ಅಂದ್ರೆ ಎಷ್ಟು ನಾವು ಎಷ್ಟು ಜನಕ್ಕೆ ಎಷ್ಟು ಆರ್ಫನ್ಸ್ ಗಳಿಗೆ ಅಪ್ರೂವ್ಡ್ ಮಾಡಿರ್ತೀವಲ್ಲ, ನೀವು ಬೇಕಾದ್ರೆ ಎಂಟ್ರಿ ಆಗ್ರಿ ಅಂತಂದು, ಅದಕ್ಕೆ ಅಪ್ರೂವ್ಡ್ ಆಗಿರೋರು ಇವ್ರು ಮೇಡಮ್. ಇಲ್ಲಾಂದ್ರೆ ಅಪ್ರೂವ್ಡ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನ್ಯೂ ಅಂತ ತೋರಿಸುತ್ತೆ ಮೇಡಮ್. ಈ ಸೈಡ್ ಅಲ್ಲಿ ಇಲ್ಲಿ ನ್ಯೂ ಅಂತ ತೋರಿಸುತ್ತೆ ಮೇಡಮ್. ನ್ಯೂ ಒಳಗೆ ಹೋದಂದ್ರೆ ಆಪ್ಷನ್ ಒಳಗೆ ಇನ್ಫಾರ್ಮೇಶನ್ ಒಳಗೆ ಹೋದ್ರೆ ಅಲ್ಲಿ ಇಲ್ಲಿ ಅಡಾಪ್ಟೆಡ್ ಅಂತಂದ್ ಬರುತ್ತೆ. ಅವಾಗ ಅಡಾಪ್ಟೆಡ್ ಮಾಡೋದಂದ್ರೆ ಅವರು ಕೂಡ ಏನಾಗ್ತಾರ ಅಂದ್ರೆ ಅವರು ಕೂಡ ಅಪ್ರೂವ್ಡೆಡ್ ಆಗಿರ್ತಾರೆ ಮೇಡಮ್. ಅವಾಗ ಇದು ಆರ್ಫನ್ ಹೆಸರು ಮೇಡಮ್, ಜ್ಯೋತಿ ಆರ್ಫನೇಜಸ್ ಮೇಡಮ್, ಸನ್ ಫೌಂಡೇಶನ್, ಶಾಂತಿನಿಕೇತನ್, ಫಕೀರ್. ಈಗ ಆಶ್ರಮಕ್ಕೆ ನೀವು ಆರ್ಫನೇಜ್ ಅನ್ಬೇಕು, ಮಕ್ಳಿಗೆ ಅನಾಥ ಮಕ್ಳಿಗೆ ಆರ್ಫನ್ಸ್ ಅಂತ ಮೇಡಮ್. ಇದು ಆಶ್ರಮಕ್ಕೆ ಆರ್ಫನೇಜ್. ಹಾ ಮೇಡಮ್, ಆರ್ಫನೇಜಸ್ಗೆ ಇಷ್ಟು 4 ಆರ್ಫನೇಜಸ್ ಅದಾವ ಮೇಡಮ್. ಆಮೇಲೆ ಹಾ ಮೇಡಮ್, ಫಸ್ಟ್ ಅದ್ರ ಇನ್ಫಾರ್ಮೇಶನ್ ಮೇಡಮ್. ಈಗ ಜ್ಯೋತಿ ಒಂದೊಂದು ಆರ್ಫನೇಜ್ ಅಲ್ಲಿ ಎಷ್ಟು ಜನ ಮಕ್ಳಿದಾವೆ, ಅದು ಮೇಲ್ ಎಷ್ಟು ಫಿಮೇಲ್ ಎಷ್ಟು, ಯಾವ ಇಯರ್ ಡೀಟೇಲ್ಸ್ ಅವೆಲ್ಲ ಅದು ಮೇಡಮ್ ಇಲ್ಲಿರುತ್ತೆ ಮೇಡಮ್. ಇದು ಅಡಾಪ್ಟೆಡ್ ಆಗಿರೋರು ಇನ್ಫಾರ್ಮೇಶನ್ ಹೋದಂದ್ರೆ ಇಲ್ಲಿ ಅಡಾಪ್ಟೆಡ್ ಆಗಿದೆ ಅಂತ ತೋರ್ಸುತ್ತೆ ಮೇಡಮ್. ಅಡಾಪ್ಟೆಡ್ ಅಂತ ಹೇಳಿದ್ರೆ ಆಲ್ರೆಡಿ ಬೇರೆದವ್ರು ತಗೊಂಡೋಗಿರೋದು, ತಗೊಂಡೋಗಿರೋದು. ಅಡಾಪ್ಟ್ ಮಾಡ್ಕೊಂಡಿರೋದು. ಇಲ್ಲ ಈಗ ಆಶ್ರಮದಲ್ಲಿ ಇಲ್ಲ ಮಗು ಈಗ. ಇಲ್ಲ ಮೇಡಮ್, ಈಗ ಯೂಸರ್ಸ್ ಏನಾದ್ರು ರಿಕ್ವೆಸ್ಟ್ ಕಳ್ಸಿದಾರೆ, ಯಾವ್ದಾರ ಒಂದ್ ಮಗುದ್ ಇನ್ಫಾರ್ಮೇಶನ್ ನೋಡಿ ರಿಕ್ವೆಸ್ಟ್ ಕಳ್ಸಿದ್ರು, ಅದು ಇಲ್ಲಿ ರಿಕ್ವೆಸ್ಟ್ ಅಂತ ಬರುತ್ತೆ ಮೇಡಮ್. ರಿಕ್ವೆಸ್ಟ್ ಅಂತ ಬರುತ್ತೆ. ಆಮೇಲೆ ಇದ್ರೊಳಗಡೆ ದಾವಣಗೆರೆ ಡಿಸ್ಟಿಕ್ ಚಿಲ್ಡ್ರನ್ಸ್ ನಾವು ಫೌಂಡ್ ಮಾಡಕ್ಕೋಸ್ಕರ ಅವ್ರ ಅಡಾಪ್ಟೆಡ್ ಆಗಿದಾರ. ಇದು ನೀನು ಅಡ್ಮಿನ್ ಅಲ್ಲಿ ಲಾಗಿನ್ ಆಗಿ ನೋಡ್ತಾ ಇದೀಯ ತಾನೆ? ಇದು ಯೂಸರ್ ಅಲ್ಲಿ ಇದಾಗಿರೋದ ಅಡ್ಮಿನ್ ಮುಖಾಂತರ ಎಂಟರ್ ಆಗಿರೋದ? ಅಡ್ಮಿನ್ ಮೇಡಮ್, ಇದು ಅಡ್ಮಿನ್. ಮತ್ತೆ ಯೂಸರ್ ಎಂಟರ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಲಾಗಿನ್ ಫಾರ್ಮ್ ಲಾಗೌಟ್ ಆಗ್ಬೇಕು ಮೇಡಮ್. ಲಾಗೌಟ್ ಆಗಿ ನ್ಯೂ ಯೂಸರ್ ಅವರು ಸೆಲೆಕ್ಟ್ ಮಾಡ್ಕೊಂತಾರ ಮೇಡಮ್. ಏನಾರ ಅವರು ಇನ್ಫಾರ್ಮೇಶನ್ ಹೊಡೆದಂದ್ರ ಅವ್ರ ಅಡ್ರೆಸ್ ಏನೇನೋ ಹೊಡಿತಾರ ಮೇಡಮ್.
ರಿಜಿಸ್ಟರ್ ಮಾಡ್ಕೊಂಡು ಅಂದ್ರೆ ಹ್ಮ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ ಮೇಡಮ್. ಆಮೇಲೆ ಹ್ಮ್ ಅವ್ರ ಮೊಬೈಲಿಗೆ ನಾವು ಇನ್ನು ಮೆಸೇಜ್ ಪ್ಯಾಕ್ ಹಾಕ್ಸಿಲ್ಲ ಮೇಡಮ್. ಹ್ಮ್ ಅದಕ್ಕೋಸ್ಕರ ಅವ್ರ ಮೊಬೈಲಿಗೆ ಒಂದ್ ಮೆಸೇಜ್ ಹೋಗುತ್ತೆ ಮೇಡಮ್, ಯೂಸರ್ ID ಮತ್ತೆ ಪಾಸ್ವರ್ಡ್ ಇಂದು. ಆ ಮತ್ತ ಯೂಸರ್ ಹಾಕ್ರಿ ಅದನ್ನ, ಏನ್ ಮೇಡಮ್? ಅದು ಮೆಸೇಜ್ ಹೋಗಂಗ್ ಮಾಡ್ರಪ್ಪ. ಹಾ ಮೇಡಮ್, ಅದು ಮತ್ತೆ ಮೆಸೇಜ್ ಜಾಸ್ತಿ ಮಾಡಿದ್ರೆ ಮೆಸೇಜ್ ಪ್ಯಾಕ್ ಖಾಲಿ ಆಗುತ್ತಂತ ಇದು ಮಾಡಿ. ಆಮೇಲೆ ಸರಿ ಸರಿ, ಅದು ಆಪ್ಷನ್ ಇಟ್ಕೊಂಡಿರ್ತಾನೆ ಅದು ಹಾ ಎಕ್ಸಾಮ್ ಮೇಡಮ್, ಅಲ್ಲಿ ತೋರ್ಸಕ್ಕೆ. ಹಾ ಹಾ ಮೇಡಮ್. ಇದೆ ಮ್ಯಾಮ್. ಆಮೇಲೆ ಇದು ಮತ್ತೆ ಯೂಸರ್ ಏನಾರ ಲಾಗಿನ್ ಆಗ್ಬೇಕಂದ್ರೆ ಅವ್ರದ್ದು ಯೂಸರ್ ID ಮತ್ತೆ ಪಾಸ್ವರ್ಡ್ ಇರುತ್ತೆ ಮೇಡಮ್ ಇಲ್ಲಿ. ಅದು ಹ್ಮ್ ನೋಡ್ಬಿಟ್ರೆ ಲಾಗಿನ್ ಕೊಟ್ರೆ ಅವ್ರು ಲಾಗಿನ್ ಆಗ್ತಾರೆ ಮೇಡಮ್. ಇದ್ರೊಳಗಡೆ ನಾವು ಯೂಸರ್ ID ಪಾಸ್ವರ್ಡ್ ನೋಡ್ಕೋಬೇಕಂದ್ರೆ ಹ್ಮ್ ಹೇಳ್ರಿ ಮೇಡಮ್. ಹಲೋ. ಹಾ ಮೇಡಮ್, ತೋರಿಸ್ತೀನಿ ಹ್ಮ್ ಯೂಸರ್ ID ಪಾಸ್ವರ್ಡ್. ಹ್ಮ್ ನೀವು ಎಷ್ಟು ವರ್ಷದ ಮಕ್ಕಳನ್ನ ಆಶ್ರಮದಲ್ಲಿ ಇರ್ತದೆ, ಅದಕ್ಕೇನ್ ಏಜ್ ಲಿಮಿಟ್ ಇಲ್ವಾ? ಇಲ್ಲ ಮೇಡಮ್, 15 ಇಯರ್ಸ್ ಒಳಗಡೆ ಅಂತಂದು ಇದು ಮಾಡಿದೀವಿ ಮೇಡಮ್. 15 ಇಯರ್ಸ್ ಒಳಗಡೆ. ಹಾ ಮೇಡಮ್. ಹಲೋ. ಹಾ ಮೇಡಮ್, ತಡ್ರಿ ಮೇಡಮ್, ಇಲ್ಲಿ ಯೂಸರಿಗೆ ನಾವು ನಂಬರ್ ಕೊಟ್ಟಿದ್ವಲ್ಲ ಮೇಡಮ್, ಇದು ಹ್ಮ್ ಯೂಸರ್ ಫೋನ್ ನಂಬರ್ ಅದೇ ID ಆಗಿರ್ತದೆ ಮೇಡಮ್, ಯೂಸರ್ ID. ಮತ್ತೆ ಇದು ಹ್ಮ್ ಪಾಸ್ವರ್ಡ್ ಮೇಡಮ್, ಯೂಸರ್ ಪಾಸ್ವರ್ಡ್. ಹ್ಮ್ ಮತ್ತೆ ಹ್ಮ್ ಯೂಸರ್ ಇದಾಗಾತು ಆರ್ಫನೇಜಸ್ಗೆ ಅವ್ರ ID ಮತ್ತೆ ಪಾಸ್ವರ್ಡ್ ಇದ್ರ ಹ್ಮ್ ನೋಡ್ಕೊಂಡ್ ಮಾಡ್ತಿದೀವಿ. ಈಗ ಮೆಸೇಜ್ ಪ್ಯಾಕ್ ಹಾಕ್ಸಿದ್ರೆ ಅದಕ್ಕೆ ಮೆಸೇಜ್ ಬರುತ್ತೆ ಮೇಡಮ್. ಹ್ಮ್ ಈ ಸದ್ಯಕ್ಕೆ ಎಲ್ಲ ಯೂಸರ್ ID ಪಾಸ್ವರ್ಡ್ ಎಲ್ಲ ಇದಕ್ಕೆ ಸ್ಟೋರ್ ಆಗಿರುತ್ತೆ ಮೇಡಮ್, ಈ ಡಾಟಾ ಬೇಸಿಗೆ. ಹ್ಮ್ ಈಗ ಇದನ್ನ ಕಾಪಿ ಮಾಡ್ಕೊಂಡು ಈ ಯೂಸರ್ ಇಂದು ನಾವು ಲಾಗಿನ್ ಆಗ್ತಿದೀವಿ ಮೇಡಮ್. ಹ್ಮ್ ಯೂಸರ್ ಲಾಗಿನ್ ಆದಂದ್ರೆ ಅಡಾಪ್ಟೇಷನ್ ಅವ್ರು ಯಾರ್ಯಾರು ಅಡಾಪ್ಟೇಷನ್ ಮಾಡ್ಕೊಂಡಿದಾರೆ ಹಿಂದೆ ಯಾವಾಗ ಅಡಾಪ್ಟೇಷನ್ ಮಾಡ್ಕೊಂಡಿದಾರ ಅಂತಂದು ಅದನ್ನ ರೆಕಾರ್ಡ್ ತೋರ್ಸಕ್ಕೋಸ್ಕರ ಇಲ್ಲಿರುತ್ತೆ ಮೇಡಮ್. ಅವ್ರು ಯಾವ್ದು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಅವ್ರು ಕಿಡ್ಸ್ ನ ಸರ್ಚ್ ಮಾಡ್ಬೇಕಂತಂದ್ರೆ ಹೋಗಿ ಒಂದು, ಆಮೇಲೆ ಹರಿಹರ, ಶಾಂತಿನಿಕೇತನ ಅಂತಂದಿತ್ತು ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲೊಬ್ಬ ಕಿಡ್ಸ್ ಇಂದು ಇನ್ಫಾರ್ಮೇಶನ್ ಬರುತ್ತೆ ಮೇಡಮ್. ಅದೇ ನಾನು ಇಲ್ಲೇ ಹೇಳಿದಪ್ಪ, ನೀವ್ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದ ಕೆಳಗಡೆ ಬರ್ತಕ್ಕಂತ ಎಲ್ಲಾ ಆರ್ಫನೇಜ್ಗಳನ್ನು ಅಲ್ಲಿ ಲೀಸ್ಟ್ ಆಗ್ಬೇಕು ಅಂತ ಹೇಳಿದ್ದೆ. ಆ ತರ ಮಾಡಿಲ್ಲ? ಅದೇ ಮೇಡಮ್, ಕಾಂಪ್ಲೆಕ್ಸ್ ಆಗ್ತೈತೆ ಅಂತಂದ್ರೆ ಮೇಡಮ್. ಮತ್ತೆ ಅದ್ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು? ಡಿಸ್ಟ್ರಿಕ್ಟ್ ಹೆಸರು ಟೈಪ್ ಮಾಡ್ಬೇಕಾ ಅಲ್ಲಿ? ಇಲ್ಲ ಮೇಡಮ್, ಅಲ್ಲೇ ಬರುತ್ತಲ್ಲ ಮೇಡಮ್, ಸೆಲೆಕ್ಟ್ ಮಾಡ್ಕೊಳೋದು. ಡಿಸ್ಟ್ರಿಕ್ಟ್ ಅಲ್ಲೇ ಇರುತ್ತೆ ಮ್ಯಾಮ್ ಪೂರ್ತಿ. ದಾವಣಗೆರೆ ಅಂತ ಡಿಸ್ಟ್ರಿಕ್ಟ್ ಇರುತ್ತೆ ಮೇಡಮ್. ಡ್ರಾಪ್ ಡೌನ್ ಲಿಸ್ಟ್ ಇದಾನ ಅಲ್ಲಿ? ಡ್ರಾಪ್ ಡೌನ್ ಲಿಸ್ಟ್ ಹಾ ಇದೆ. ಮ್ಯಾಮ್. ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಹಾ ಮೇಡಮ್. ಕ್ಲಿಕ್ ಮಾಡಿ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಮೇಲೆ. ಹಾ ಮೇಡಮ್, ನಾನೀಗ ದಾವಣಗೆರೆ ಮತ್ತೆ ಚಿತ್ರದುರ್ಗ ಎರಡೇ ಕೊಟ್ಟಿರೋದು ಮೇಡಮ್. ಆಯ್ತಪ್ಪ, ಈಗ ದಾವಣಗೆರೆ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಆಲ್ಫಾ ಲಿಸ್ಟ್. ಮತ್ತೆ ಅದ್ರಲ್ಲಿ ಯಾವ್ಯಾವ ಇದಾವೆ ಅಂತ ಹೆಂಗ್ ಗೊತ್ತಾಗಬೇಕು? ಎಲ್ಲಿ ಹೋಗ್ಬೇಕು? ದಾವಣಗೆರೆಯಲ್ಲಿ ಯಾವ್ಯಾವ ಆರ್ಫನೇಜ್ ಇದಾವೆ ಅಂತ? ಈಗ ದಾವಣಗೆರೆ ಡಿಸ್ಟಿಕ್ ಆಗೇ ಬೇಕು ಅಂದ್ರೆ ದಾವಣಗೆರೆ ಅಂತಂದು ಇಲ್ಲಿರುತ್ತೆ ಮೇಡಮ್. ತಾಲೂಕಾಗೆ ಅವಾಗ ತಾಲೂಕು ದಾವಣಗೆರೆ ಕೊಡ್ಬೇಕು ಮ್ಯಾಮ್ ಅಲ್ಲಿ. ಮತ್ತೆ ಅದ್ರಲ್ಲಿ ತಾಲೂಕು ವೈಸ್ ತಗೊಂಡಿದ್ದೀರಾ? ಹಾ ಮೇಡಮ್, ಅದ್ರೊಳಗೆ ತಾಲೂಕು ವೈಸ್. ಆಮೇಲೆ ಅದ್ರೊಳಗಡೆ ನಮಗೆ ಅದನ್ನ ಹೋಗಿ ಅಲ್ಲಿ ಹಂಗೆ ತೋರಿಸ್ತೀನಿ ಮ್ಯಾಮ್ ಅಲ್ಲಿ ಯಾವ ಆ ತಾಲೂಕಲ್ಲಿ ಬರೋಂತ ಆರ್ಫನೇಜ್ ಬರ್ತಾವ ಅಲ್ಲಿ. ಹಾ ಮೇಡಮ್, ಇಲ್ಲಿ ಬರುತ್ತೆ ಮೇಡಮ್. ಆಮೇಲೆ ಸರ್ಚ್ ಮಾಡಿದ್ರ ಅಲ್ಲಿ ನಾವು ಅಲ್ಲೇ ಒಂದ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಹರಿಹರ ಈಗ ಮಾಡಿದೀನಲ್ಲ ಮೇಡಮ್. ಹರಿಹರದೊಳಗೆ ಇನ್ನು ಯಾವ್ದು ಅಡಾಪ್ಟ್ ಮಾಡ್ಕೊಂಡಿಲ್ಲ ಮೇಡಮ್. ಈಗ ಅದನ್ನ ಇನ್ಫಾರ್ಮೇಶನ್ ನೋಡಿದಂದ್ರೆ ಯೂಸರ್ ಆಗಿ ಈಗ ಮಾಡ್ತಿರೋದು ಸೆಂಡ್ ರಿಕ್ವೆಸ್ಟ್ ಕಳಿಸಿದಂದ್ರೆ ಅದು ಸೀದಾ ಹೋಗಿ ಅಡ್ಮಿನ್ಗೆ ಹೋಗುತ್ತೆ ಮೇಡಮ್ ರಿಕ್ವೆಸ್ಟ್.
ಹ್ಮ್ ಹ್ಮ್ ಅಡ್ಮಿನ್ ಹೋಗುತ್ತೆ, ಆವಾಗ ಅಡ್ಮಿನ್ ಬರ್ತಾನೆ ಇಲ್ಲಿ. ಹ, ಹ, ಅಡ್ಮಿನ್ ಬರ್ತಾನೆ, ಅಡ್ಮಿನಿಗೆ ಲಾಗಿನ್ ಆಗಿ ಹ, ಅಲ್ಲೇ ಆರ್ಫನೇಜಸ್ ಹ್ಮ್ ಈಗ ಆರ್ಫನೇಜಸ್ ಒಳಗ ಹೋದ್ರೆ ಅದು ಬರುತ್ತೆ ಮೇಡಮ್. ಸೆಕೆಂಡ್ ಹ್ಮ್ ಇದು ಆರ್ಫನೇಜ್ ಲಾಗಿನ್ ಆಗಿದಾರೆ ಮೇಡಮ್. ಹ್ಮ್ ಹಲೋ, ಆರ್ಫನೇಜ್ ಲಾಗಿನ್ ಆಗಿದಾರೆ ಮೇಡಮ್. ಇನ್ನು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮೇಡಮ್ ಇಲ್ಲಿ ಆರ್ಫನೇಜ್. ಹ್ಮ್ ಅವರು ಅವ್ರ ಆಶ್ರಮದಾಗ ಏನಾರ ಮಕ್ಳಿದ್ರೆ ಹ್ಯಾಡ್ ಆಪ್ಷನ್ಗೆ ಹೋದಂದ್ರೆ ಇಲ್ಲಿ ಆಡ್ ಮಾಡ್ಬೇಕು ಮೇಡಮ್. ಆ ಮಗು ಹೆಸರು ಮತ್ತೆ ಏಜು ಮತ್ತೆ ಜೆಂಡರು ಮತ್ತೆ ಆ ಮಗು ಇನ್ಫಾರ್ಮೇಶನ್ ಮೇಡಮ್, ಯಾವ ಊರು ಏನು ಅಂತಂದು, ಆಮೇಲೆ ಆ ಮಗು ಇಮೇಜ್ ಪಿಕ್ಚರ್. ಆಮೇಲೆ ಅದನ್ನೆಲ್ಲ ಮಾಡ್ದಂದ್ರೆ ಸೇವ್ ಕೊಟ್ರೆ ಫಕೀರ್ ಅನ್ನ ಇದು ಇರ್ತಲ್ಲ ಮೇಡಮ್, ಆರ್ಫನೇಜ್ ಒಳಗೆ ಹೋಗಿ ಆ ಮಗುದು ಎಲ್ಲ ಇನ್ಫಾರ್ಮೇಶನ್ ಇರ್ತದೆ ಮೇಡಮ್. ಯೂಸರ್ ಹೋಗಿ ಅದಕ್ಕೆ ಲಾಗಿನ್ ಇದು ರಿಕ್ವೆಸ್ಟ್ ಕಳಿಸ್ಬೇಕು ಮೇಡಮ್. ರಿಕ್ವೆಸ್ಟ್ ಕಳಿಸಿದಾಗ ಆರ್ಫನೇಜ್ ಇರ್ತಾರಲ್ಲ ಮೇಡಮ್, ಅವರು ಅಪ್ರೂವ್ ಮಾಡ್ತಾರೆ ಮೇಡಮ್. ಆರ್ಫನೇಜ್ ಅಪ್ರೂವ್ ಮಾಡಿದಾಗ ಮಾತ್ರ ಅಡಾಪ್ಟೆಡ್ ಮಾಡ್ಕೊಳಕ್ ಆಗುತ್ತೆ ಮೇಡಮ್, ಇಲ್ಲಾಂದ್ರೆ ಆಗಲ್ಲ. ಅಡಾಪ್ಟ್ ಮಾಡ್ಕೊಳಕ್ ಏನೆಲ್ಲ ಡಾಕ್ಯುಮೆಂಟ್ ಅವೆಲ್ಲ ಏನಿಲ್ಲ? ಇದೆ ಮೇಡಮ್, ಅದು ಇದೆ ಮ್ಯಾಮ್, ಆಧಾರ್ ಕಾರ್ಡ್ ಅವೆಲ್ಲ ಇದೆ. ಇಲ್ಲಿದೆ ಮೇಡಮ್ ಡಾಕ್ಯುಮೆಂಟ್ಸ್, DL, ಆಧಾರ್ ಕಾರ್ಡ್, ಡೀಟೇಲ್ಸ್ ಎಲ್ಲ ಇಲ್ಲಿ ಡೀಟೇಲ್ಸ್ ಹಾಕ್ಬೋದು ಮೇಡಮ್. ಅದನ್ನ ಹಾಕಿದ್ರೆ ಅಂದ್ರೆ ಯಾರಂದ್ರೆ ಯೂಸರ್ ಹಾಕ್ಬೇಕು ಮೇಡಮ್. ಯೂಸರ್ದು ಆಧಾರ್ ಕಾರ್ಡ್ ಮತ್ತೆ ಯಾವ್ದಾರ ಇನ್ಫಾರ್ಮೇಶನ್ ID ಇರ್ತಲ್ಲ ಮೇಡಮ್, ಅದನ್ನ ಹಾಕ್ಬೇಕು. ಅದನ್ನ ಹಾಕಿದ್ರೆ ಮಾತ್ರ ಅವ್ರದ್ದು ಇನ್ಫಾರ್ಮೇಶನ್ ಅಷ್ಟು ಇರ್ತತಲ್ಲ ಮೇಡಮ್, ಆ ಆಧಾರದ ಮೇಲೆ ಅಡ್ಮಿನ್ ಅಪ್ಲೋಡ್ ಕೊಡ್ತಾನೆ ಮೇಡಮ್. ಅವಾಗ ಮಾತ್ರ ಅಡಾಪ್ಟೆಡ್ ಮಾಡ್ಕೊಳಕ್ ಆಗುತ್ತೆ ಮೇಡಮ್. ಅಷ್ಟೇ ಮೇಡಮ್. ಎಷ್ಟ್ ಜನಪ್ಪ ನಿಮ್ ಬ್ಯಾಚ್ ಅಲ್ಲಿ? 4 ಜನ. ಮೇಡಮ್ 4 ಜನ. ಕಿರಣ್ ಮತ್ತೆ ಆದಿತ್ಯ, ವಿನಯ್ KR, ಒಂದ್ ನಿಮಿಷಪ್ಪ. ವಿನಯ್ KR ಮತ್ತೆ ಅಜಯ್ ಆದಿಮನಿ. ಈಗಿರೋದು ಯಾರ್ಯಾರು? ಇಬ್ರು. ಆದಿತ್ಯ, ಕಿರಣ, ವಿನಯ್ KR ಮ್ಯಾಮ್. ಕಿರಣ್, ಆದಿತ್ಯ, ವಿನಯ್ KR. ಅಜಯ್ ಆದಿಮನಿ ಇಲ್ಲ. ಇಲ್ಲ ಮ್ಯಾಮ್, ಒಂದ್ ಸ್ವಲ್ಪ ಅವ್ರ ಅಜ್ಜಿ ತಿಳ್ಕೊಂಡಿದ್ರು ಮ್ಯಾಮ್, ಅದಕ್ಕೆ ಬಂದಿಲ್ಲ. ಸರಿ ನೋಡ್ರಿ, ಇನ್ನೇ ಏನಾದ್ರು ಎಕ್ಸ್ಟ್ರಾ ಫೀಚರ್ ಆಡ್ ಮಾಡೋದಾದ್ರೆ ನೋಡ್ಕೊಡ್ರಿ. ಮ್ಯಾಮ್ ಇವಾಗ ಕಾಲೇಜ್ ಓಪನ್ ಇದಾವ ಮ್ಯಾಮ್, ಅಂದ್ರೆ ಪಾಪ ಬೇರೆ ಹುಡುಗರು ಬಂದು ಬೇಡಪ್ಪ, ಕಾಲೇಜ್ಗೆಲ್ಲ ಯಾರು ಬದಕ್ ಹೋಗ್ಬಿಟ್ರು. ಒಬ್ರು ಬದಕ್ ಸ್ಟಾರ್ಟ್ ಮಾಡಿದಲ್ಲ, ಅದು ಬರ್ತಿದೆ. ಅಲ್ಲ ಮ್ಯಾಮ್, ಇದು ಹಳ್ಳಿ ಇಲ್ಲೇ ಲಕ್ಕ ಬಿಟ್ಟಲ್ಲ ಮ್ಯಾಮ್ ಹಾಸ್ಟೆಲ್. ಅದಕ್ಕೆ ಇಲ್ಲ ಕಾಲೇಜ್ ಓಪನ್ ಇಲ್ಲ. ನಾವಷ್ಟೇ ಬಂದು ಹೋಗ್ತಾ ಇದೀವಿ. ಯೂನಿವರ್ಸಿಟಿಯಿಂದ ಸರ್ಕ್ಯುಲರ್ ಬರೋ ತನಕ ಏನು ಇಲ್ಲ. ಸರ್ಕ್ಯುಲರ್ ಬಂದ್ಮೇಲೆ ನಾವ್ ಇನ್ಫಾರ್ಮ್ ಮಾಡ್ತೀವಿ ನಿಮ್ಗಳಿಗೆ. ಅಲ್ಲ ಮ್ಯಾಮ್, ಅವರು OT ಡಿವೈಸಸ್ ಎಲ್ಲ ಇರ್ತಾವ, ಹಂಗಾಗಿ ಅಲ್ಲೇ ಬಂದು ತೋರಿಸ್ಬೇಕಂತಿದ್ರೆ ಅದಕ್ಕೆ. IoT ಮೇಲ? ಹಾ ಮ್ಯಾಮ್. ಅದು ಏನ್ ಕಾಲೇಜಿಗೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗೋದ್ ಬೇಡಪ್ಪ. ನೋಡೋಣ ಅಂತ ಇದೆ IoT ಮೇಲೆ ಇದ್ದವ್ರದ್ದು, ಆಮೇಲೆ ನೋಡೋಣ ಅಂತೆ.
ಯಾಕಂದ್ರೆ ಈಗ ಕಾಲೇಜಿಗೆ ಈಗ ವಾತಾವರಣ ಸರಿ ಇಲ್ಲ, ಈಗ ಬಂದ್ ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮತ್ ನಮ್ ತಲೆ ಮೇಲೆ ಬರ್ತಾವ ಅವು. ಎಸ್ ಮ್ಯಾಮ್ ಓಕೆ ಅದಕ್ಕೆ ಯೂನಿವರ್ಸಿಟಿ ಸರ್ಕ್ಯುಲರ್ ಬರೋ ತನಕನು ನಾವು ಇನ್ಫಾರ್ಮ್ ಮಾಡೋ ತನಕನು ಯಾರು ಬರಕ್ ಹೋಗ್ಬೇಡ್ರಿ. ಸರಿ. ಸರಿ, ಓಕೆ. ಓಕೆ.